ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ MBA ವಿಷಯದಲ್ಲಿ ಬರುವಂತಹ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಸಬ್ಜೆಕ್ಟ್ ಮೇಲೆ ಕೇಳುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಯಾವುದಿರುತ್ತೆ ಅನ್ನೋದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೈನ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ನ ಡಯಾಗ್ರಾಮ್ ತೆಗೆದು ಡೀಟೇಲ್ಸ್ ಆಗಿ ಅದರ ಬಗ್ಗೆ ಪಾರ್ಟ್ಸ್ ಬಗ್ಗೆ ಮೀನಿಂಗ್ನ ಬರಿಬೇಕಾಗುತ್ತೆ. ಎರಡನೇ ಪ್ರಶ್ನೆ, ಹೌ ಟು ಕಂಟ್ರೋಲ್ ವೈರಸ್ ಇನ್ ಕಂಪ್ಯೂಟರ್. ಸೊ ವೈರಸ್ನ ಕಂಟ್ರೋಲ್ ಮಾಡೋದಕ್ಕೆ ಇರುವಂತಹ ಬೇರೆ ಬೇರೆ ವಿಧಗಳು, ಸಾಫ್ಟ್ವೇರ್ ಬಳಸ್ತೀವಿ. ಸೊ ಬೇರೆ ಬೇರೆ ರೀತಿ ಯಾವ ರೀತಿ ನೀವು ವೈರಸ್ನ ಕಂಟ್ರೋಲ್ ಮಾಡ್ಬೋದು ಕಂಪ್ಯೂಟರ್ನಲ್ಲಿ. ಸೊ ಅದ್ರ ಬಗ್ಗೆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ಅಬೌಟ್ ಸರ್ಚ್ ಎಂಜಿನ್. ಸೊ ಸರ್ಚ್ ಎಂಜಿನ್, ಗೂಗಲ್ ಇದೊಂದು ಸರ್ಚ್ ಎಂಜಿನ್, ಯಾಹೂ ಇದೊಂದು ಸರ್ಚ್ ಎಂಜಿನ್. ಸೊ ಸರ್ಚ್ ಎಂಜಿನ್ ಬಗ್ಗೆ ನೀವು ಡೀಟೇಲ್ಸ್ ಆಗಿ ಬರೀಬೇಕಾಗುತ್ತೆ. ಒಂದು ಯಾವುದಾದ್ರೂ 5 ಸರ್ಚ್ ಎಂಜಿನ್ನ ನೀವು ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ HTML. ಸೊ HTMLನ 5 ಲಕ್ಷಣಗಳನ್ನು ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ಪ್ರೋಗ್ರಾಮ್ ಇನ್ ಸಿ ಟು ಕಂಪ್ಯೂಟ್ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ನ ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಪ್ರೋಗ್ರಾಮ್ನ ಬರಿತೀವಿ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಟೈಪ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಯೂಸ್ಡ್ ಇನ್ ಸಿ ಲ್ಯಾಂಗ್ವೇಜ್. ಸೊ ಸಿ ಲ್ಯಾಂಗ್ವೇಜ್ನಲ್ಲಿ ಯೂಸ್ ಆಗುವಂಥ ಡಿಫ್ರೆಂಟ್ ಟೈಪ್ಸ್ನ ನಾವು ಆಪರೇಟರ್ಸ್ನ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ವೇರಿಯಸ್ ಟೈಪ್ಸ್ ಆಫ್ ಗ್ರಾಫ್ ಇನ್ MS Excel. MS Excelನಲ್ಲಿ ನಾವು ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಗ್ರಾಫ್, ಏನೇನು ಗ್ರಾಫ್ನ ಬಳಸ್ತೀವಿ ಅವುಗಳ ಮೀನಿಂಗ್ನ ಬರೀಬೇಕಾಗುತ್ತೆ ಮತ್ತು ಹೆಸರನ್ನು ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ವೇರಿಯಸ್ ಜನರೇಷನ್ಸ್ ಆಫ್ ಕಂಪ್ಯೂಟರ್. ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್ ಅಂತ ಇದೆ. ಸೊ ಆ ಜನರೇಷನ್ನ ಇಸ್ವಿ, ಅದರಲ್ಲಿ ಕಂಪ್ಯೂಟರ್ನಲ್ಲಿ ಏನು ಬಳಸ್ತಾ ಇದ್ರು, ಚಿಪ್ಸ್ ಯಾವಾಗ ಬಳಸ್ತಿದ್ರು, ಇವುಗಳ ಬಗ್ಗೆ ನಾವು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು, ಎಕ್ಸ್ಪ್ಲೇನ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಎಕ್ಸ್ಪ್ಲೇನ್ ವೇರಿಯಸ್ ಫೀಚರ್ಸ್ ಆಫ್ ಇನ್ಸರ್ಟ್ ಮೆನ್ಯೂ ಇನ್ MS Word. ಎಕ್ಸ್ಪ್ಲೇನ್ ಫಂಕ್ಷನ್ಸ್ ಆಫ್ ಮೈಕ್ರೋಸಾಫ್ಟ್ ಎಕ್ಸೆಲ್. ಎಕ್ಸ್ಪ್ಲೇನ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS ಬಗ್ಗೆ ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ವೇರಿಯಸ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಎಕ್ಸ್ಪ್ಲೇನ್ ವೇರಿಯಸ್ ಡಾಟಾ ಟೈಪ್ಸ್ ಇನ್ ಸಿ ಲ್ಯಾಂಗ್ವೇಜ್. ಎಕ್ಸ್ಪ್ಲೇನ್ ಹಾರ್ಡ್ವೇರ್ ಡಿವೈಸಸ್. ಎಕ್ಸ್ಪ್ಲೇನ್ ಎಕ್ಸೆಲ್ ಶೀಟ್ ಟೂಲ್ಸ್. ಸೊ ಎಕ್ಸೆಲ್ ಶೀಟ್ನಲ್ಲಿ ಬರುವಂತಹ ಡಿಫ್ರೆಂಟ್ ಟೂಲ್ಸ್ ಬಗ್ಗೆ ಬರೆಯೋದು. ಫಂಕ್ಷನ್ಸ್ ಆಫ್ MS Excel ಅಂದಲ್ಲಿ ನಾವು MS Excel ಏನೇನೆಲ್ಲ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಬರೀಬೇಕು. ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳಂದರೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಎಕ್ಸ್ಟ್ರಾ ಕಂಪ್ಯೂಟರ್ಗೆ ಜೋಡಿಸುವಂಥ ಎಕ್ಸ್ಟ್ರಾ ಡಿಸ್ಕ್ಗಳ ಬಗ್ಗೆ ನಾವು ಬರೀಬೇಕಾಗುತ್ತೆ. ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಇನ್ಸರ್ಟ್ ಮೆನ್ಯೂ ಇನ್ MS Word. MS Wordನಲ್ಲಿ ಒಂದು ಇನ್ಸರ್ಟ್ ಅಂತ ಟ್ಯಾಬ್ ಬರುತ್ತೆ. ಸೊ ಅದರಲ್ಲಿ ಏನೇನು ಚಾಯ್ಸ್ ಇದೆ, ನಮಗೆ ಏನೇನು ನಾವು ಇನ್ಸರ್ಟ್ ಮಾಡ್ಬೋದು, ಪಿಕ್ಚರ್, ಕ್ಲಿಪ್ ಆರ್ಟ್. ಸೊ ಅದ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್ನ ಬರೆದು ವಿವರಣೆ ಬರೀಬೇಕಾಗುತ್ತೆ. DBMS ಬಗ್ಗೆ ನೀವು ನೋಡ್ಕೋಬೇಕು. ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಎಷ್ಟು ವಿಧಗಳಿದೆ ಅದನ್ನು ನೋಡ್ಕೋಬೇಕು. ಇನ್ನು ನೆಕ್ಸ್ಟ್ ಬಂದು ಎಕ್ಸ್ಪ್ಲೇನ್ ಸ್ಟೆಪ್ಸ್ ಆಫ್ ಮೇಲ್ ಮರ್ಜ್. ಸೊ ಮೇಲ್ ಮರ್ಜ್ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ಕಾಂಪೋನೆಂಟ್ಸ್ ಆಫ್ CPU. ಸೊ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಬಗ್ಗೆ ಒಂದು ಶಾರ್ಟ್ ನೋಟ್ನ ರೆಡಿ ಮಾಡ್ಕೊಂಡು ನೀವು ಓದ್ಕೋಬೇಕಾಗುತ್ತೆ. ಎಕ್ಸ್ಪ್ಲೇನ್ IT ರೋಲ್ ಆಫ್ ಬಿಸ್ನೆಸ್ ಡಿಸಿಷನ್ ಮೇಕಿಂಗ್. ಸೊ IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಇದು ಬಿಸ್ನೆಸ್ನಲ್ಲಿ ಹೇಗೆ ಹೆಲ್ಪ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವು ಬರೀಬೇಕು. ಎಕ್ಸ್ಪ್ಲೇನ್ IT ಇನೋವೇಷನ್. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ ನಾವು ಹೊಸದಾಗಿ ಏನೆಲ್ಲ ಇನೋವೇಷನ್ ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್, ಮೊದಲು ಗಾಡಿ ಬುಕ್ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿನ ಕೇಳಿ ನಾವು ಬುಕ್ ಮಾಡ್ತಿದ್ವಿ. ಈಗೆಲ್ಲ ಏನಾಗಿದೆ, ಮೊಬೈಲ್ನಲ್ಲಿ ಆ್ಯಪ್ಸ್ ಬಂದಿದೆ. ಸೊ ಆ್ಯಪ್ಸ್ ಮೂಲಕ ಫುಡ್ ಆರ್ಡರ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ, ಪರ್ಚೇಸ್ ಸೇಲ್ಸ್ ಮಾಡ್ತೀವಿ. ಸೊ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ನಮಗೆ ಹೆಲ್ಪ್ ಮಾಡಿದೆ ಬಿಸ್ನೆಸ್ನಲ್ಲಿ. ಅದ್ರ ಬಗ್ಗೆ ನೀವು ಆನ್ಸರ್ನ ಬರೀಬೇಕು. ಎಕ್ಸ್ಪ್ಲೇನ್ ಕ್ಲೌಡ್ ಕಂಪ್ಯೂಟಿಂಗ್. ಎಕ್ಸ್ಪ್ಲೇನ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಚೇಂಜಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಬದಲಾವಣೆ ಆಗಿರುವಂಥ ಇನೋವೇಷನ್ ಮತ್ತು ಟೆಕ್ನಾಲಜಿ ಬಗ್ಗೆ ನಾವು ಬರೀಬೇಕು. ಇದ್ರ ಬಗ್ಗೆ ಬಿಸ್ನೆಸ್ನಲ್ಲಿ. ಎಕ್ಸ್ಪ್ಲೇನ್ ಸೈಬರ್ ಲಾ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಎಕ್ಸ್ಪ್ಲೇನ್ ಥ್ರೆಟ್ಸ್ ಇನ್ ಡಿಜಿಟಲ್, ಹೌ ಟು ಸೆಕ್ಯೂರ್ ಇನ್ಫಾರ್ಮೇಷನ್ ಅಗೇನೆಸ್ಟ್ ಥ್ರೆಟ್ಸ್. ಸೊ ನಮಗೆ ಡಿಜಿಟಲ್ನಿಂದ ಆಗುವಂತಹ ಅಪಾಯಗಳೇನು, ಅವುಗಳಿಂದ ರಕ್ಷಣೆ ಹೇಗೆ ನಾವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಬರೀಬೇಕು. ಸೊ ಇವುಗಳಿಗೆ KUDQ ಉತ್ತರ ಬೇಕಂದ್ರೆ ನೀವು ನಮ್ಮ ಸಾಯಿ ಗುಡ್ ಕ್ಲಾಸಸ್ ಆ್ಯಪ್ನ ಜಾಯ್ನ್ ಆದರೆ ಸಿಗುತ್ತೆ. ಅಥವಾ ಇದಕ್ಕೆ PDF ನೋಟ್ಸ್ ಬೇಕು ನೀವು ಕ್ಲಾಸ್ ಬದಲಿ ಅಂತಂದರೆ, ಸೊ ಯಾವ ರೀತಿ ನಮ್ಮ ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಸಾಯಿ ಗುಡ್ ಕ್ಲಾಸಸ್ ಅಂತ ಸರ್ಚ್ ಇಂಜಿನ್ನಲ್ಲಿ ನಿಮ್ಮ ಗೂಗಲ್ನಲ್ಲಿ ನೀವು ಸರ್ಚ್ ಹೊಡೆದಾಗ ಸೊ ಸಾಯಿ ಗುಡ್ ಕ್ಲಾಸಸ್ ಅನ್ನೋ ಫಸ್ಟ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನೋಟ್ಸ್ ಮತ್ತು PDF ಅಂತ ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಬೇಕಾಗಿರುವಂಥ ಸಬ್ಜೆಕ್ಟಿನ ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಅಕ್ಯುರೇಟ್ KUDಯಿಂದ ನಾವು ಕೀ ಆನ್ಸರ್ನ ಪಡ್ಕೊಂಡೆ ಉತ್ತರವನ್ನು ರೆಡಿ ಮಾಡಿರ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ತರಗತಿಯೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.